ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ರೆಸಿಪಿ ಏನಂದ್ರೆ ಚೌಳಿಕಾಯಿ ಪಲ್ಯನ ತೊಗೊಂಡು ಬಂದೀನಿ ನೋಡ್ರಿ. ಚೌಳಿಕಾಯಿ ಪಲ್ಯ ರೊಟ್ಟಿ ಇತ್ತಂದ್ರೆ ಬೆಸ್ಟ್ ಕಾಂಬಿನೇಷನ್. ಅದ್ರೊಳಗೆ ಏನೈತೆ ನೋಡ್ರಿ, ಸಜ್ಜಿ ರೊಟ್ಟಿ ಚೌಳಿಕಾಯಿ ಇತ್ತಂದ್ರೆ ಇದ್ರ ಮುಂದೆ ಯಾವುದೇ ರೀತಿ ಊಟನೂ ಏನೈತೆ ನೋಡ್ರಿ ಇದಕ್ಕಿಂತ ಟೇಸ್ಟಾಗಿ ಕಾಣಲ್ಲ. ಸೊ ಬರೀ ಇವಾಗ ಚೌಳಿಕಾಯಿ ಪಲ್ಯಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಚೌಳಿಕಾಯಿನ ತೊಳೆದ್ಬಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ ನೋಡ್ರಿ. ಅದಾದಮೇಲೆ ಒಂದು 2 ಟೊಮೊಟೊನ ಕಟ್ ಮಾಡಿ ತೊಗೊಂಡಿನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಉಳ್ಳಾಗಡ್ಡಿನ ಎರಡು ಕಟ್ ಮಾಡಿ ತೊಗೊಂಡಿನಿ. ನಾವು ಉತ್ತರ ಕರ್ನಾಟಕ ಕಡೆ ಇದನ್ನು ಉಳ್ಳಾಗಡ್ಡೆ ಅಂತ ಕರಿತೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಅದಾದಮೇಲೆ ಇದು ನೋಡ್ರಿ ಗುರೆಳ್ ಪುಡಿ ಅಂತ ಕರಿತೀವಿ ನಾವು ಇದನ್ನು. ಇದಕ್ಕೆ ಹುಚ್ಚೆಳ್ಳು ಅಂತಲೂ ಕರೀತಾರೆ. ಸೊ ಅದ್ರ ಪೌಡರ್ ಬೇಕಾಗತ್ತೆ ನನಗೆ. ಇಷ್ಟೇ ನೋಡ್ರಿ, ಜಾಸ್ತಿ ಏನು ಬೇಕಾಗಿಲ್ಲ. ಮತ್ತು ಮಾಡೋದು ಅಷ್ಟೇ ಸರಳ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ. ಸೊ ಬರೀ ಇವಾಗ ನಾನಿಲ್ಲಿ ಮೊದಲಿಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಕಡಾಯಿನ ತೊಗೊಂಡಿದ್ದೀನಿ. ಒಂದು ಕಡಾಯಿ ಬಿಸಿ ಆಗ್ತಿದ್ದಂಗೆ ನೋಡಿರಿ ಚೌಳಿಕಾಯಿನ ಹಾಕ್ಕೋತೀನಿ. ಯಾಕಂದ್ರೆ ಚೌಳಿಕಾಯಿ ಸ್ವಲ್ಪ ಹುರಿಬೇಕಾಗತ್ತೆ. ಹುರಿಯೋಕೆ ಮುಂಚೆನೇ 1 ಚಮಚ ಎಣ್ಣೆ ಯೂಸ್ ಮಾಡತ್ತೀನಿ ನೋಡಿರಿ. ಹುರಿಬೇಕಾದ್ರೆ ಎಣ್ಣೆ ಹಾಕೋದ್ರಿಂದ ಜಲ್ದಿ ಫ್ರೈ ಆಗತ್ತೆ ಅಂಥೇಳಿ. ಇದಕ್ಕೆ ಇಷ್ಟೇ ನಿಮಿಷ ಅಂತೇನು ಟೈಮಿಂಗ್ ಏನು ಬೇಡ ನಿಮಗೆ, ಯಾಕಂದ್ರೆ ಚೌಳಿಕಾಯಿ ಹುರಿತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಒಂದು ಅರ್ಧ ಚೌಳಿಕಾಯಿ ಹುರಿದ್ರೆ ಸಾಕಾಗತ್ತೆ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಮೀಡಿಯಮ್ ಉರಿ ಇಟ್ಕೊಂಡು ಹುರಿರಿ. ಇವಾಗ ಆಲ್ಮೋಸ್ಟ್ ಕಾಣುತ್ತಲ್ಲ, ಇಷ್ಟ ಆದರೆ ಚೌಳಿಕಾಯಿ ಏನೈತಲ್ಲ ಫ್ರೈ ಆಯಿತು. ಸೊ ಇವಾಗ ಈ ಚೌಳಿಕಾಯಿನ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನಾನು. ನೋಡಿರಿ, ಒಂದು ಕಡೆ ತೆಗೆದ್ಬಿಟ್ಟು ಅದೇ ಕಡಾಯಿಗೆ ವಾಪಸ್ ಯೂಸ್ ಮಾಡತ್ತೀನಿ. ಅದರ ಕಡಾಯಿಗೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆನ ಹಾಕ್ಕೊಡ್ರಿ. ಆಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊರಿ. ಜೀರಿಗೆ ಮತ್ತು ಸಾಸಿವೆ ಸಿಡಿತಿದ್ದಂಗೆ ಐತೆ ನೋಡಿರಿ, ಉಳ್ಳಾಗಡ್ಡಿನ ಸೇರಿಸ್ಕೊರಿ. ಉಳ್ಳಾಗಡ್ಡೆ ಹಾಕಿದ ಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆಗ್ಬೇಕು ನೋಡಿರಿ. ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊರಿ. ಯಾಕಂದ್ರೆ ಹಸಿ ವಾಸನೆ ಏನು ಉಳ್ಳಾಗಡ್ಡೆದು ಹೋದ್ಮೇಲೆ ಅದ್ರ ಟೇಸ್ಟ್ ಬರುತ್ತೆ. ಆಲ್ಮೋಸ್ಟ್ ನೋಡ್ತಿರ್ಬೋದು ಇಲ್ಲಿ ಕಲರ್ ಚೇಂಜ್ ಆಯಿತು ಉಳ್ಳಾಗಡ್ಡೆದು. ಇವಾಗ ಏನೈತಲ್ಲ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಮಿಕ್ಸ್ ಆಗ್ತಿದ್ದಂಗೆ ನಾನಿಲ್ಲಿ ಟೊಮೊಟೊನ ಸ್ವಲ್ಪ ಸಣ್ಣದಾಗೇ ಕಟ್ ಮಾಡ್ಕೊಂಡೀನಿ, ಯಾಕಂದ್ರೆ ಜಲ್ದಿ ಬೇಯುತ್ತೆ ಅಂಥೇಳಿ. ಸ್ವಲ್ಪ ಟೊಮೊಟೊ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ, ಯಾಕಂದ್ರೆ ಜಲ್ದಿನೇ ಬೇಯ್ತಿತ್ತು ಟೊಮೊಟೊ. ಈ ಚೌಳಿಕಾಯಿ ಪಲ್ಯ ನೋಡ್ರಿ ಆ್ಯಕ್ಚುಲಿ ಬರೀ ರೊಟ್ಟಿ ಜೊತೆನೇ ಅಂತಿಲ್ಲ, ಚಪಾತಿ ದೋಸೆ ಯಾವ ಜೊತೆನಾದರೂ ತಿನ್ಬೋದು. ಆಲ್ಮೋಸ್ಟ್ ನೋಡ್ತಿರ್ಬೋದು ಇಲ್ಲಿ ಟೊಮೊಟೊ ಕೂಡ ಬೇಯ್ತು ನೋಡ್ರಿ. ನಾನು ಇಲ್ಲಿ ಹಸಿ ಖಾರನ ಯೂಸ್ ಮಾಡತ್ತೀನಿ. ಹಸಿ ಖಾರ 1.5 ಸ್ಪೂನ್ ತೊಗೊಳತ್ತೀನಿ. ಚೌಳಿಕಾಯಿಗೆ ಹಸಿ ಖಾರ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ನೋಡ್ರಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋರಿ. ಇಷ್ಟೇ, ಇದಕ್ಕೆ ಯಾವುದೇ ರೀತಿಯಾದ ಮಸಾಲ ಏನು ಬೇಕಾಗಲ್ಲ. ಬಟ್ ಆದ್ರೆ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಬರುತ್ತೆ. ನೋಡ್ರಿ ಇವಾಗ ಆಲ್ಮೋಸ್ಟ್ ಏನೈತಲ್ಲ ಉಳ್ಳಾಗಡ್ಡಿ ಜೊತೆ ಏನೆಲ್ಲ ಅದು ಉಪ್ಪು ಖಾರ ಸೇರ್ಕೊಂಡು ಬಿಡ್ತು. ಇವಾಗ ಏನೈತೆ ನೋಡ್ರಿ ಚೌಳಿಕಾಯಿನ ಹಾಕ್ಕೊಳ್ಳೋದು ನಾವು. ಚೌಳಿಕಾಯಿ ಹಾಕ್ಕೊಂಡ್ಬಿಟ್ಟು ಚೌಳಿಕಾಯಿ ಪೂರ್ತಿ ಅದು ಉಪ್ಪು ಖಾರ ಏನಿರುತ್ತೆ ನೋಡ್ರಿ ಪೂರ್ತಿಯಾಗಿ ಹಿಡಿಯೋವರೆಗೂ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಯಾಕಂದ್ರೆ ಇದು ವಾಪಸ್ ಏನಂತ ನೋಡ್ರಿ ಉಪ್ಪು ಖಾರ ಹಿಡಿತಂದ್ರೆ ನಾವು ವಾಪಸ್ ಇದನ್ನು ಕುದಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಕಾಣಿಸ್ತಿರ್ಬೋದು ಉಪ್ಪು ಖಾರ ಎಲ್ಲ ಚೌಳಿಕಾಯಿಗೆ ನೋಡ್ರಿ ಅಂಟ್ಕೊಂತು. ಇವಾಗ ಏನೈತಲ್ಲ ನೀರು ಹಾಕ್ಕೊಳ್ಳೋನು. ನೀರಿಲ್ಲಿ ನಾನು ಒಂದು ಸಣ್ಣ ಗ್ಲಾಸ್ ತೊಗೊಂಡು ಹಾಕ್ಕೊಳತ್ತೀನಿ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಯಾಕಂದ್ರೆ ಚೌಳಿಕಾಯಿ ಬಂದು ಆಲ್ರೆಡಿ ಫ್ರೈ ಆಗುವಾಗ ಅರ್ಧ ಏನೈತೆ ನೋಡ್ರಿ ಫ್ರೈ ಮಾಡುವಾಗ ಬೆಂದಿರುತ್ತೆ. ಸೊ ಜಾಸ್ತಿ ನೀರೇನು ತೊಗೊಳಲ್ಲ. ಬಟ್ ನಾನು ಸಣ್ಣದಾಗಿರೋ ಒಂದು ಗ್ಲಾಸ್ ತೊಗೊಂಡ್ಬಿಟ್ಟು ಹಾಕ್ಕೊಂಡಿನಿ. ಇವಾಗ ನೋಡ್ರಿ ಇದನ್ನು ಮುಚ್ಚಿಬಿಟ್ಟು 1 ನಿಮಿಷ ಬೇಯಿಸ್ಬೇಕಾಗತ್ತೆ. 1 ನಿಮಿಷ ಬೇಯಿಸಿ ನಾನು ತೆಗೆದೆ. ಬಟ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅನ್ಕೋತೀನಿ, ಕುದಿಯಾಕತ್ತೈತೆ ನೋಡ್ರಿ. ಅದು ಆ್ಯಕ್ಚುಲಿ ನೋಡ್ರಿ ಇದು ಪೂರ್ತಿ ನೀರು ಏನೈತೆ ನೋಡ್ರಿ ಆವಿಯಾಗಿ ಹೋಗೋಷ್ಟು ಕುದಿಬೇಕು. ಸೊ ಹಾಗಾಗಿ ಇನ್ನೊಂದು ನಿಮಿಷ ಮುಚ್ಚಿಬಿಡೋನು. ಇಲ್ಲಿ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ನೀರೆಲ್ಲ ಹೋಗ್ಬಿಟ್ಟೈತೆ ನೋಡ್ರಿ. ಒಂಚೂರು ನೀರು ಐತಿ. ಬಟ್ ಇಷ್ಟು ನಮಗೆ ಬೇಕಾಗತ್ತೆ ನೋಡ್ರಿ ಲಾಸ್ಟಿಗೆ. ಯಾಕಂದ್ರೆ ನಾವು ಇನ್ನೂ ಐತಲ್ಲ ಅದು ಗುರೆಳ್ ಪುಡಿ ಸೇರಿಸ್ಬೇಕಾಗೈತಿ. ಇದನ್ನು ನಾನಿಲ್ಲಿ ಗುರೆಳ್ ಪುಡಿ ನಮ್ಮ ಮನೆಯೊಳಗೆ ಭಾಳ ಇಷ್ಟಪಡ್ತಾರಂತ ನಾನು ಯೂಸ್ ಮಾಡತ್ತೀನಿ. ಇಲ್ಲ ಅಂದ್ರೆ ಬೇಕಂದ್ರೆ ನೀವು ಶೇಂಗಾ ಪೌಡ್ರ್ ಹಾಕ್ಕೋಬೋದು, ಇಲ್ಲ ಅಂದರೆ ಅಗಸಿ ಪೌಡ್ರ್ ಯಾವುದಾದ್ರೂ ಹಾಕ್ಕೋಬೋದಾಗತ್ತೆ ನೋಡ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವುದೂ ಪಲ್ಯ ಮಾಡಿದರೆ ಈ ರೀತಿ ಪೌಡರ್ ಸೇರಿಸ್ಲಾರ್ದನ ತಿನ್ನಂಗಿಲ್ಲ ನೋಡ್ರಿ. ಯಾವುದಾದ್ರೂ ಒಂದು ರೀತಿ ಏನೈತಲ್ಲ ಬೇಕೇ ಬೇಕು. ಸೊ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ನೀವು ಗುರೆಳ್ ಪುಡಿ ಹಾಕಿದ ಮೇಲೆ ಅದು ಏನು ಪಲ್ಯ ಕಲರೇ ಚೇಂಜ್ ಆಯಿತು. ಬಟ್ ಇಷ್ಟಾದರೂ ಸಾಕಾಗತ್ತೆ. ಆಲ್ಮೋಸ್ಟ್ ಪಲ್ಯ ಏನೈತೆ ನೋಡ್ರಿ ರೆಡಿ ಆಯಿತು. ಸ್ವಲ್ಪ ಮೇಲೆ ಏನೈತೆ ನೋಡ್ರಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಅದರೊಳಗೆ ಏನೋ ಬಿಸಿ ಬಿಸಿ ಜೋಳದ ರೊಟ್ಟಿ ಈ ರೀತಿ ಪಲ್ಯ ಹಚ್ಕೊಟ್ಬಿಟ್ರಂತರೂ ಮಕ್ಕಳಾಗಲಿ ದೊಡ್ಡವರಾಗಲಿ ನೋಡ್ರಿ ಒಂದು 2 ರೊಟ್ಟಿ ತಿನ್ನೋ ಜಾಗದಾಗ 4 ರೊಟ್ಟಿ ಆರಾಮ್ ತಿಂತಾರೆ. ಯಾಕಂದ್ರೆ ಭಾಳ ಟೇಸ್ಟಾಗಿ ಬರುತ್ತೆ ಪಲ್ಯ. ಸೊ ನಾನು ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡತ್ತೀನಿ ನೋಡ್ರಿ. ಬೌಲಿಗೆ ತೆಗೆದುಬಿಟ್ರೆ ಏನಾಗಿರುತ್ತೆ ಪರ್ಫೆಕ್ಟ್ ಆದಂಥ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.
ಹಾಗೆ ನೀವು ಒಂದ್ಸರಿ ಏನೈತೆ ನೋಡ್ರಿ ಮನೆಯೊಳಗೆ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ನನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.